ಇಷ್ಟು ದಿನ ಸುಮ್ಮನೆ ಇದ್ದವರು ಈಗ ಪವಿತ್ರನ ವಿಷಯನ ಇಟ್ಕೊಂಡು ನನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ ನನಗೆ ಸಿಕ್ಕಿರೋ ಬಟ್ಟನೇ ಕಾರಣ. ಸೊ ಆ ಬಟ್ಟನ್ನು ಕೊಲೆಗಾರಂದೆ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಆ ಬಟನ್ ಸಿಕ್ಕಿರೋದಕ್ಕೂ ಕೊಲೆಗಾರನಿಗೂ ಏನೋ ಲಿಂಕ್ ಇದೆ. ನನ್ನ ಅಕ್ಕಪಕ್ಕ ಇರೋರೇ ಯಾರೋ ಈ ಕೆಲಸ ಮಾಡಿದ್ದಾರೆ. ನಾನು ಅನುಮಾನ ಪಡ್ತಿರೋ ಹಾಗೆ ದೇವೇನಾದರೂ ಈ ಥರ ಕೆಲಸ ಮಾಡಿರ್ಬೋದಾ? ಶಭಾಷ್, ಅಂತೂ ಕೆಲಸ ಮುಗಿಸಿ ಹೇಳ್ದಂಗೆ ಎಜೆ ಫೋನಿಂದಾನೇ ಕಾಲ್ ಮಾಡಿಬಿಟ್ಟಿದ್ಯಾ. ಸೂಪರ್. ಹೇಳಿದ ಕೆಲಸ ಮುಗೀತು ತಾನೆ? ಇನ್ನೂ ಮುಗ್ದಿಲ್ಲ ದೇವಿ, ಬ್ಯಾಲೆನ್ಸ್ ಇದೆ. ಯಾಕೆ ನನ್ನ ವಾಯ್ಸ್ ಕೇಳಿ ಶಾಕ್ ಆಯ್ತಾ? ನೀವಾ ಎಜೆ? ಸಾರಿ, ಗೊತ್ತಾಗಿಲ್ಲ. ನಮ್ಮ ಪಿ ಸಿಗೆ ಒಂದು ಕೆಲಸ ವಹಿಸಿದ್ದೆ, ನಂಬರ್ ನೋಡದೆ ರಿಸೀವ್ ಮಾಡ್ಬಿಟ್ಟೆ. ಸಾರಿ ಎಜೆ. ಸತ್ಯನ ಕಲ್ಲಿನ ಥರ ಡಿಸೈನ್ ಮಾಡಿ ಎಷ್ಟು ಚೆನ್ನಾಗಿ ಹೇಳ್ತೀಯ ದೇವ್. ಅಯ್ಯೋ ಪ್ರಾಮಿಸ್ ಎಜೆ, ನಿಮ್ಮ ನಂಬರ್ ಅಂತ ಗೊತ್ತಿಲ್ಲದೆ ಆಗ ಮಾತಾಡಿದೆ. ನಿಜವಾಗ್ಲೂ ನಂಗೆ ನಂಬಿ ಎಜೆ. ಎಲ್ಲಿದೆಯಾ? ಮನೇಲಿದ್ದೀನಿ ಎಜೆ. ಏನು ವಿಷಯ ಹೇಳಿ. ಏನಿಲ್ಲ, ನನ್ನ ಮೇಲೊಂದು ಅಟ್ಯಾಕ್ ಆಯಿತು. ನಿಮ್ಮ ಮೇಲೆ ಅಟ್ಯಾಕಾ? ಯಾರು ಮಾಡಿದ್ರು ಎಜೆ? ಅದು ಗೊತ್ತಿದ್ರೆ ನಾನು ಯಾಕೆ ನಿನಗೆ ಫೋನ್ ಮಾಡ್ತಾಯಿದ್ದೆ? ಎಷ್ಟೇ ಆದರೂ ನೀನು ಪೊಲೀಸ್ ಅಲ್ವಾ ದೇವ್? ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅಂತ ಕಂಡಿಡಿ. ನಿನ್ನ ಕೈಯಲ್ಲಿ ಕಂಡಿಡಿಯೋಕ್ಕಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಅವ್ನು ನನ್ನ ಕೈಲಂತೂ ಸಿಗಾಕೋತಾನೆ. ಒಂದು ವಿಷಯ ಅಂತೂ ಕನ್ಫರ್ಮ್ ಆಯಿತು, ಪವಿತ್ರ ಸೂಸೈಡ್ ಮಾಡ್ಕೊಂಡಿಲ್ಲ. ಡೆಫಿನೆಟ್ಲಿ ಅವಳ ಮೇಲೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಮಾಡಿದವನಿಗೆ ನಾನು ಅವನ ಹಿಂದೆ ಬಿದ್ದಿದ್ದೀನಿ ಅನ್ನೋದು ಕನ್ಫರ್ಮ್ ಆಗಿದೆ. ದಟ್ಸ್ ಗುಡ್ ನ್ಯೂಸ್. ಇನ್ನು ನಾನು ಅವನನ್ನು ಸುಮ್ಮನೆ ಬಿಡಲ್ಲ, ಡೆಫಿನೆಟ್ಲಿ ಬಿಡಲ್ಲ. ಲೀಲಾ, ಸಾಕಮ್ಮ. ಏನಾದರೂ ನಿಮ್ಮ ಅಪ್ಪನ ಒಳಗೆ ಕರಿ. ಇಲ್ಲ ಅಜ್ಜಿ, ಅವ್ರಿನ್ನೂ ಮನೆ ಒಳಗೆ ಬರೋ ಟೈಮ್ ಬಂದಿಲ್ಲ. ನೀನು ಯಾಕೆ ಇಷ್ಟೆಲ್ಲ ಒದ್ದಾಡ್ತಿದ್ಯಾ? ಈ ಮನೆಗೋಸ್ಕರ, ಮನೆಯವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ನಾನು ಹೋದ ಮನೆಗೆ ಒಳ್ಳೇದಾಗಬೇಕು ಅಂದರೆ ನನಗೆ ನೋವಾದರೂ ಅದನ್ನು ಸಹಿಸ್ಕೋಬೇಕು ಅಂತ ನಮ್ಮಪ್ಪ ಹೇಳಿದ್ದಾರೆ. ಕಷ್ಟಗಳು ಬಂದಾಗ ಎದುರಿಸ್ಬೇಕು, ಆದರೆ ನೀ ಕಷ್ಟಗಳನ್ನು ಬರ್ಮಾಡ್ಕೋತಾ ಇದೀಯಾ. ಒಬ್ರಿಗೋಸ್ಕರ ಒಳ್ಳೇದಾಗಲಿ ಅಂತ ಎಷ್ಟು ಒದ್ದಾಡ್ತೀಯ. ದೇವ್ರು ನೀನು ಒಳ್ಳೆತನಕ್ಕೆ ಖಂಡಿತ ಒಳ್ಳೇದೇ ಮಾಡ್ತಾನೆ. ನೀನು ಅಂದ್ಕೊಂಡಿರೋದೆಲ್ಲ ಆಗುತ್ತೆ, ಯೋಚನೆ ಮಾಡಬೇಡ. ಅಪ್ಪ, ನಿನ್ನ ಅಲ್ಲೇ ನಿಲ್ಲಿಸಿರೋದಕ್ಕೆ ಐ ಆಮ್ ವೆರಿ ಸಾರಿ ಅಪ್ಪ. ನಾನು ಅಂದ್ಕೊಂಡಿರೋ ಕೆಲಸ ಆಗೋವರೆಗೂ ನೀನು ಅಲ್ಲೇ ನಿಲ್ಲಬೇಕು. ನಮಸ್ಕಾರ. ನಮಸ್ಕಾರ ಸರ್. ಆಗಲೇ ಹೊರಟಿದ್ದೀರಾ ಅನ್ಸುತ್ತೆ. ಎಷ್ಟೊತ್ತಾಯ್ತು ಬಂದು? ಮಗಳನ್ನ ಮಾತಾಡ್ಸಿದ್ರಾ? ನಾನು ಬಂದು ತುಂಬ ಹೊತ್ತಾಯಿತು. ಲೀಲಾ ಇಲ್ಲಿಗೆ ಬರ್ತಾಳಂತೆ. ಅವಳಿಗೇನೋ ಹುಷಾರಿಲ್ವಂತೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಏನು ಲೀಲಂಗೆ ಹುಷಾರಿಲ್ವಾ? ಹೌದು, ಜ್ವರ ಅಂತೆ. ಬೆಳಿಗ್ಗೆ ನೋಡಿದಾಗ ಹುಷಾರಾಗಿ ಇತ್ತಲ್ಲ. ಸರಿ, ಅದಕ್ಕೆ ಇಲ್ಲಿ ಯಾಕೆ ನಿಂತಿದ್ದೀರಾ? ಒಳಗೆ ಹೋಗಿ ನೋಡಿ. ಅದು ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಏನ ಒಳಗೆ ಹೋಗಿ ಬಿಡ್ತಾ ಇಲ್ಲ? ಎಷ್ಟೊತ್ತಾಯ್ತು ನೀವು ಬಂದು? ನಾನು ಬೆಳಿಗ್ಗೆ 10 ಗಂಟೆಗೆ ಬಂದೆ. ಈಗ 3 ಗಂಟೆ ಅಂದರೆ ನೀವು ಬಂದು 5 hours ಆಯ್ತಾ? ಆಗ್ಲಿಂದ ಬಿಸಿಲಲ್ಲೇ ಕಾಯ್ತಾ ಇದ್ದೀರಾ ನೀವು? ಹೌದು, ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಮಗಳನ್ನ ನೋಡಬೇಕು ಅಂದ್ರೂ ಬಿಡ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಪರಿಸ್ಥಿತಿ ಹೀಗಿದೆ ಅಂತ ಒಂದು ಫೋನ್ ಮಾಡೋದಲ್ವಾ? ಮಗಳಿಗೆ ಹುಷಾರಿಲ್ಲ ಅನ್ನೋದನ್ನು ಕೇಳಿ ಗಾಬರಿಲಿ ಹೊಡಿಲಿಲ್ಲ ಸರ್. ಐ ಆಮ್ ರಿಯಲಿ ಸಾರಿ. ಯಾರಿಂದನೂ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಅದಕ್ಕೆ ನೀವು ಯಾಕೆ ಸಾರಿ ಹೇಳ್ತೀರಾ? ಏನೋ ಇವತ್ತು ನಾನು ಬಂದ ಟೈಮ್ ಸರಿ ಇಲ್ಲ ಅಂತ ತಿಳ್ಕೊತೀನಿ ಬಿಡಿ. ಮೊದಲು ಹೋಗಿ ನಿಮ್ಮ ಮಗಳನ್ನ ನೋಡಿ. ಸರ್ ಹೋಗಿ, ಪರವಾಗಿಲ್ಲ. ಹಾಂ, ಥ್ಯಾಂಕ್ ಯು. ಲೀಲಾ, ಹೇಗಿದೆಯಾ ಮಗಳೇ? ಮೈ ಬಿಸಿ ಇಲ್ಲ ಅಂದ್ರೆ ಒಳ ಜ್ವರ ಬಂದಿದ್ಯಾ? ಅಯ್ಯೋ ದೇವ್ರೆ, ಅಂಥದ್ದು ಏನಾಯ್ತು ನಿನಗೆ? ಏನಾಯ್ತಮ್ಮ? ನಾನು ಆಗಲೇ ಬಂದೆ. ಇಷ್ಟೊತ್ತಾದರೂ ನಿನ್ನ ನೋಡಕ್ಕೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನನ್ನನ್ನು ಒಳಗಡೆ ಯಾರೂ ಬೆಳಕ್ಕೆ ಬಿಟ್ಟಿಲ್ಲ. ಏನಾಯ್ತು ಮಗಳೇ ನಿನಗೆ? ಹಾಂ, ಮಾತ್ರೆ ತೊಗೊಂಡೇನಮ್ಮ? ನಡಿ ಡಾಕ್ಟ್ರ್ ಹತ್ರ ಹೋಗೋಣ. ಬೇಡ, ನನಗೆ ಗೊತ್ತಿರೋ ಡಾಕ್ಟ್ರನ್ನ ಇಲ್ಲೇ ಕರೆಸ್ತೀನಿ. ಅಪ್ಪ, ನನಗೇನೂ ಆಗಿಲ್ಲ. ಹಾಂ, ಏನೂ ಆಗಿಲ್ವಾ? ಏನು ಹೇಳ್ತಾ ಇದೀಯಮ್ಮ ನೀನು? ನೀನು ಹುಷಾರಾಗಿದೆಯಾ? ಇಲ್ಲ ಇಲ್ಲ, ನನಗೆ ಗೊತ್ತು. ನಿನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಬೇಜಾರು ಮಾಡ್ಕೋತಾರೆ ಅಂತ ಸುಳ್ಳು ಹೇಳ್ತಾ ಇದೆಯಾ. ನಿನಗೆ ಹುಷಾರಿಲ್ಲ ಅಂತ ನಿಮ್ಮ ಅತ್ತೆ ಫೋನ್ ಮಾಡಿ ಹೇಳಿದ್ರು ನನಗೆ. ನಿಜವಾಗ್ಲೂ? ನನ್ನ ಹಣೆ, ನನ್ನ ಮೇಲೆ ಆಣೆ ಮಾಡಿ ಹೇಳು, ನಿನಗೇನು ಆಗಿಲ್ಲ ಅಂತ. ಸಾರಿ ಅಪ್ಪ, ನಿನ್ನ ಹಣೆಗೂ ನನಗೇನೂ ಆಗಿಲ್ಲ. ನಿಜವಾಗ್ಲೂನಾ? ನನ್ನ ಮಗಳಿಗೇನೂ ಆಗಿಲ್ವಾ? ಈ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಮತ್ತೆ ನಿಮ್ಮ ಅತ್ತೆ ಯಾಕಮ್ಮ ಫೋನ್ ಮಾಡಿ ನಿನಗೆ ಹುಷಾರಿಲ್ಲ ಅಂದರು? ನಾನೇ ಅವ್ರಿಗೆ ಫೋನ್ ಮಾಡಿ ಸುಳ್ಳು ಹೇಳೋಕೆ ಹೇಳಿದೆ. ಯಾಕಮ್ಮ? ಅಂಥ ತಪ್ಪು ನಾನೇನು ಮಾಡಿದೆ ಹೇಳು? ಮತ್ತೆ ನಾನು ನೋಡೋಕ್ಕೆ ಅಮ್ಮ ಮತ್ತೆ ರೇವತಿ ಬಂದರು. ನೀನು ಯಾಕೆ ಬರಲಿಲ್ಲ? ನಿಂಗೆ ನಾನು ನೋಡೋಕೆ ಇಷ್ಟ ಇಲ್ವಾ? ಮಾತಾಡ್ಸೋಕ್ಕೂ ಇಷ್ಟ ಇಲ್ವಾ? ಅಯ್ಯೋ, ಹಾಗೇನೂ ಇಲ್ಲಮ್ಮ. ಹಾಳಾದ ಕೆಲಸದ ಒತ್ತಡದಿಂದ ಬರೋಕ್ಕಾಗಿಲ್ಲ. ಬೇಜಾರು ಮಾಡ್ಕೋಬೇಡಮ್ಮ.